ಕೊಲೆ ಕೇಸ್ನಲ್ಲಿ ಲಾಕ್ ಆಗಿ ಬಂದ ದರ್ಶನ್ ಸುತ್ತ ವಿಜಯಲಕ್ಷ್ಮಿ 7 ಸುತ್ತಿನ ಕೋಟೆಯನ್ನ ನಿರ್ಮಿಸಿದ್ದಾರೆ. ಈ ಹಿಂದೆ ದರ್ಶನ್ ಜೊತೆಗಿದ್ದಂತಹ ಪಟಾಲಂಗೆ ಗೇಟ್ ಪಾಸ್ ಕೊಡೋ ಮೂಲಕ ನಟ್ಟು ಬೋಲ್ಟ್ ಟೈಟ್ ಮಾಡಿದ್ದಾರೆ. ದರ್ಶನ್ ಬದಲಾಗಿದ್ದಾರೆ ಅನ್ನೋದಕ್ಕಿಂತ ವಿಜಯಲಕ್ಷ್ಮಿ ಅವರನ್ನ ಬದಲಾಯಿಸಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ದಾಸನ ಬಗ್ಗೆ ದಿನೇ ದಿನೇ ಒಂದಲ್ಲ ಒಂದು ವಿಚಾರ ಸದ್ದು ಮಾಡ್ತಾನೆ ಇದೆ. ಅದುವೇ ಬದಲಾವಣೆಯ ವಿಚಾರ. ಸೆಲೆಬ್ರಿಟಿಗಳು ದರ್ಶನ್ ಆಜ್ಞೆಯನ್ನ ಶಿರಸಾವಹಿಸಿ ಪಾಲಿಸಿದ್ದರೆ, ಇತ್ತ ದರ್ಶನ್ ಕೂಡ ತನ್ನ ಪತ್ನಿ ವಿಜಯಲಕ್ಷ್ಮಿ ಮಾತನ್ನ ಮೀರುತ್ತಿಲ್ಲ ಅನ್ನೋ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ದರ್ಶನ್ ಇತ್ತೀಚೆಗೆ ಕೋರ್ಟ್ಗೆ ಹಾಜರಾದಾಗ ಎದುರುಗಡೆ ಪವಿತ್ರ ಗೌಡ ಇದ್ರೂ ಕೂಡ ಅತ್ತ ಕಡೆ ತಿರುಗಿಯೂ ನೋಡದೆ ತಾನು ಹೋಗಿದ್ದ ಕೆಲಸವನ್ನ ಮುಗಿಸ್ಕೊಂಡು ಮನೆಗೆ ಮರಳಿದ್ದರು. ಅತ್ತ ಪವಿತ್ರ ಗೌಡ ದರ್ಶನ್ ಈ ನಡೆಗೆ ಕಣ್ಣೀರು ಹಾಕಿದ್ದರು. ಇದೇ ವಿಚಾರಕ್ಕೆ ದರ್ಶನ್ ಎಷ್ಟೆಲ್ಲ ಬದಲಾಗಿದ್ದಾರಲ್ಲ. ಕಷ್ಟಕಾಲದಲ್ಲಿ ಜೊತೆಗೆ ನಿಂತ ಅತ್ತಿಗೆ ಜೊತೆಗೆ 100 ಕಾಲ ಬಾಳಿ ಅನ್ನೋದರ ಜೊತೆಗೆ ಇನ್ಮೇಲೆ ಅಣ್ಣ ಅತ್ತಿಗೆ ಜೀವನದಲ್ಲಿ ಮತ್ತೆ ನೀವು ಬರಲೇಬೇಡಿ ಅಂತಿದ್ದಾರೆ ಡಿ ಬಳಗ. ದರ್ಶನ್ ಜೀವನದಲ್ಲಿ ಇದೀಗ ಪತ್ನಿ ವಿಜಯಲಕ್ಷ್ಮಿ ಬಿಟ್ರೆ ಬೇರೇನೂ ಇಲ್ಲವಾಗಿದೆ. ಏನೇ ಇದ್ದರೂ ಎಲ್ಲವನ್ನೂ ವಿಜಯಲಕ್ಷ್ಮಿ ಬಳಿಯೇ ಚರ್ಚೆ ಮಾಡೋ ಅನ್ನೋ ಹಾಗಿದೆ. ಮೈಸೂರಿಗೆ ಹೋಗಲಿ, ಬೆಂಗಳೂರಿಗೆ ಬರಲಿ, ಸದಾ ದಾಸನಿಗೆ ಬೆಂಗಾವಲಂತೆ ನಿಂತಿದ್ದಾರೆ ವಿಜಯಲಕ್ಷ್ಮಿ. ಪತಿ ಜೈಲಲ್ಲಿದ್ದಾಗ ಆ 6 ತಿಂಗಳು ಪರಪ್ಪನ ಅಗ್ರಹಾರ, ಬಳ್ಳಾರಿ ಜೈಲು ಅಂತ ಮಿಸಸ್ ದಾಸ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಆದ್ರೆ ಅದೆಲ್ಲವನ್ನು ಮೀರಿ ದರ್ಶನ್ರನ್ನ ಹೊರತಂದ್ರಲ್ಲ, ಆ ಋಣವನ್ನ ದಾಸ ಕೊನೆವರೆಗೂ ಮರೆಯುವಂತಿಲ್ಲ. ದರ್ಶನ್ಗಾಗಿ ಕೊಲ್ಲೂರು ಮೂಕಾಂಬಿಕೆಯ ಮೊರೆ ಹೋಗಿದ್ದಲ್ಲದೆ, ಬೆಟ್ಟದ ತಾಯಿ ಚಾಮುಂಡೇಶ್ವರಿಯ ಬಳಿ ಪ್ರಸಾದ ಕೇಳಿ ಭೀಮನ ಅಮಾವಾಸ್ಯೆ ದಿನ ಬನಶಂಕರಿ ತಾಯಿಯ ಮೊರೆ ಹೋಗಿದ್ದ ವಿಜಯಲಕ್ಷ್ಮಿಯ ಪೂಜಾ ಫಲ ಫಲಿಸಿದ್ದೇ ಪತ್ನಿಯ ಮೇಲಿನ ಗೌರವ ದರ್ಶನ್ಗೆ ಹೆಚ್ಚಾಗಲು ಕಾರಣ ಅಂದ್ರೂ ತಪ್ಪಾಗಲ್ಲ. ದರ್ಶನ್ ರಿಲೀಸ್ ಆದ್ಮೇಲೂ ಸಹ ವಿಜಯಲಕ್ಷ್ಮಿಯ ಟೆಂಪಲ್ ರನ್ ನಿಂತಿಲ್ಲ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟದ ಜಾತ್ರೆಯಲ್ಲಿ ವಿಜಯಲಕ್ಷ್ಮಿ ಭಾಗಿಯಾಗಿದ್ರು. ಇದೇ ಜಾತ್ರೆಗೆ ದರ್ಶನ್ ಕೂಡ ಬರಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಬರೋದಕ್ಕಾಗ್ತಿಲ್ಲ. ಹೀಗಾಗಿ ವಿಜಯಲಕ್ಷ್ಮಿಯೇ ಮುಂದೆ ನಿಂತು ಸಾಮೂಹಿಕ ವಿವಾಹ ನೆರವೇರಿಸಿದ್ದಾರೆ. ಸುಮಾರು 24 ಜೋಡಿಗಳಿಗೆ 5 ಗ್ರಾಂ ಚಿನ್ನದ ಮಾಂಗಲ್ಯವನ್ನ ಉಡುಗೊರೆಯಾಗಿ ನೀಡಿ ಹೊಸ ಜೋಡಿಗಳಿಗೆ ಶುಭ ಹಾರೈಸಿದ್ರು. ಜೀವನ ಚೆನ್ನಾಗಿರ್ಲಿ, ಮುಂದಿನ ಜೀವನ ಖುಷಿ ನೆಮ್ಮದಿಯಿಂದ ಇರಲಿ ಅಂತ ಹಾರೈಸ್ತೀನಿ. ಹಾಗೆ ಇಲ್ಲಿರುವ ಎಲ್ಲ ರೈತರಿಗೂ, ರೈತ ಮಕ್ಕಳಿಗೂ ಒಳ್ಳೆಯದಾಗಲಿ. ಸದ್ಯ ಪತಿ ಮೇಲೆ ವಿಜಯಲಕ್ಷ್ಮಿ ಹದ್ದಿನ ಕಣ್ಣಿಟ್ಟಿದ್ದಾರೆ. ನಟ ದರ್ಶನ್ಗೆ ಪತ್ನಿ ವಿಜಯಲಕ್ಷ್ಮಿಯಿಂದ ಅಷ್ಟದಿಗ್ಬಂಧನ ಹಾಕಲಾಗಿದೆ. ದರ್ಶನ್ ಸಾಮ್ರಾಜ್ಯದ ಮೇಲೆ ಪತ್ನಿ ವಿಜಯಲಕ್ಷ್ಮಿ ಫುಲ್ ಕಂಟ್ರೋಲ್ ತಗೊಂಡಿದ್ದಾರೆ. ದರ್ಶನ್ ಹಳೆ ಪಟಾಲಂಗೆ ವಿಜಯಲಕ್ಷ್ಮಿ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಮ್ಯಾನೇಜರ್, ಮನೆ ಕೆಲಸದವರು, ನಾಯಿ ಆರೈಕೆ ಮಾಡೋರು, ಡ್ರೈವರ್ಗಳು, ಹೀಗೆ ಎಲ್ಲರನ್ನೂ ವಿಜಯಲಕ್ಷ್ಮಿ ಬದಲಾಯಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆಗೂ ಮುಂಚೆ ಇದ್ದ ಟೀಮ್ ಚೇಂಜ್ ಆಗಿದೆ. ಎಲ್ಲರ ಚೇಂಜ್ ಬಳಿಕವಷ್ಟೇ RR ನಗರ ಮನೆಗೆ ನಟ ದರ್ಶನ್ ಎಂಟ್ರಿ ಆಗಿರೋದು. ಆದರೆ ದರ್ಶನ್ ಆ ಮನೆಗೆ ಬರೋದಕ್ಕೂ ಬೇಕಂತೆ ವಿಜಯಲಕ್ಷ್ಮಿ ಪರ್ಮಿಷನ್. ಜೈಲಿಂದ ರಿಲೀಸ್ ಬಳಿಕ ಪತಿ ಜೊತೆಯೇ ಇರುವ ವಿಜಯಲಕ್ಷ್ಮಿ ದರ್ಶನ್ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಇಟ್ಟಿದ್ದಾರೆ. ಇನ್ನು ಸಿನಿಮಾ ವಿಚಾರಗಳನ್ನ ನೋಡ್ಕೊಳ್ತಿದ್ದಾರೆ ತಮ್ಮ ದಿನಕರ್. ಹೀಗಾಗಿ ಸಹವಾಸದಿಂದ ಸನ್ಯಾಸಿ ಕೆಟ್ಟಾಗಿದೆ. ಮುಂದೆಯೂ ಹಾಗಾಗದಂತೆ ಎಲ್ಲವನ್ನೂ ಕಂಟ್ರೋಲ್ ಮಾಡಲಾಗ್ತಿದೆ. ದಾಸನ ಸಾಮ್ರಾಜ್ಯದಲ್ಲಿ ಈಗ ಮಹಾರಾಣಿಯಂತೆ ವಿಜಯಲಕ್ಷ್ಮಿಯ ಮಾತು ನಡೆಯುತ್ತಿದ್ದು, ಹಳೆಯ ಪಟಾಲಂಗಳನ್ನ ದೂರವಿಟ್ಟು ದಾಸನ ಸುತ್ತಮುತ್ತ ಇರುವವರ ಮೇಲೆ ಕಟ್ಟೆಚ್ಚರ ವಹಿಸ್ತಾ ಇರೋ ವಿಜಯಲಕ್ಷ್ಮಿ ಪಾಲಿನ ಒಳ್ಳೆಯ ದಿನಗಳು ಬಂದಿವೆ ಅಂದ್ರೂ ಅತಿಶಯೋಕ್ತಿಯಲ್ಲ. ಒಂದು ಕಾಲದಲ್ಲಿ ದರ್ಶನ್ಗೆ ಇದ್ದ ಹವಾನೇ ಬೇರೆ ಬಿಡಿ. ಎಲ್ಲೇ ಹೋದ್ರೂ ದರ್ಶನ್ನ ಪಟಾಲಂ ಸುತ್ತಮುತ್ತ ಇರ್ತಿತ್ತು. ಬಾಸ್ ಬಾಸ್ ಅಂತ ಹಿಂದೆ ಮುಂದೆ ಸದಾ ಸುತ್ತಾಡ್ತಿದ್ರು. ಒಂದೇ ಒಂದು ನರಪಿಳ್ಳೆ ಹೋಗ್ಬೇಕಂದ್ರೂ ದಾಸನ ಪಟಾಲಂ ಅಪ್ಪಣೆ ಪಡಿಬೇಕಿತ್ತು. ಹೋದಲ್ಲಿ ಬಂದಲ್ಲೆಲ್ಲ ಬಾಸ್ಗೆ ಜೈ ಜೈ ಅಂತಿದ್ದವರು ಸ್ಯಾಂಡಲ್ವುಡ್ ಚಕ್ರವರ್ತಿ ಅನ್ನೋ ಉಪ್ಪರಿಗೆ ಮೇಲೆ ಕೂರಿಸಿದ್ರು. ಇದಕ್ಕೆ ತಕ್ಕಂತೆ ದರ್ಶನ್ ಕೂಡ ಇದೇ ಗತ್ತು ಗಾಂಚಾಲಿಯಲ್ಲೇ ಇರ್ತಿದ್ರು. ನಾನು ಅಂದ್ರೇನೆ ಬೇರೆ ಲೆವೆಲ್ ಅನ್ನೋ ರೇಂಜ್ಗೆ ಮೆರೆದಾಡ್ತಿದ್ರು. ಆದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದೇ ಆಗಿದ್ದು ಬರೀ ದರ್ಶನ್ ಮಾತ್ರವಲ್ಲ, ಇಡೀ ಪಟಾಲಂ ಕೂಡ ಕಂಬಿ ಹಿಂದೆ ಸೇರಿತ್ತು. ದರ್ಶನ್ರ ಇವತ್ತಿನ ಪರಿಸ್ಥಿತಿಗೆ ಇದೇ ಗ್ಯಾಂಗೇ ಕಾರಣ ಅನ್ನೋ ಮಾತು ಕೇಳಿ ಬಂದಿದ್ವು. ಹೀಗಾಗಿಯೇ ದಾಸನ ಸುತ್ತಮುತ್ತ ಇದ್ದವರಿಗೆ ವಿಜಯಲಕ್ಷ್ಮಿ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಬದಲಾಗಿರೋ ದರ್ಶನ್ ಸುತ್ತ ಅಷ್ಟದಿಗ್ಬಂಧನ ಹಾಕಿದ್ದಾರೆ. ದರ್ಶನ್ ಸುತ್ತ 7 ಸುತ್ತಿನ ಕೋಟೆ ನಿರ್ಮಿಸಿರೋ ವಿಜಯಲಕ್ಷ್ಮಿ ತಮ್ಮ ಅನುಮತಿ ಇಲ್ಲದೆ ಯಾರನ್ನೂ ಭೇಟಿ ಮಾಡುವುದಕ್ಕೆ ಅವಕಾಶ ಕೊಡ್ತಿಲ್ಲ. ಸದ್ಯಕ್ಕಂತೂ ದರ್ಶನ್ ಎಲ್ಲೂ ಹೋಗ್ತಿಲ್ಲ. ಸಿನಿಮಾ ಶೂಟಿಂಗ್ ಶುರುವಾದ್ಮೇಲೂ ಹೀಗೆ ಇರುತ್ತಾ ಕಾದು ನೋಡಬೇಕು. ಅತ್ತ ಸುಬ್ಬಿ ಕೂಡ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದು, ಹಳೆಯ ಸ್ನೇಹ ಸಂಬಂಧಕ್ಕೆ ದರ್ಶನ್ ಎಳ್ಳು ನೀರು ಬಿಡ್ತಾರಾ, ಇಲ್ಲ ಮತ್ತೆ ಅನುರಾಗ ಸಂಗಮ ಶುರುವಾಗುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್,
ನ್ಯೂಸ್ 18